ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಉಷಾ. ನಮ್ಮ ಚಾನಲ್ ಸನ್ಶೈನ್ಗೆ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನೀವು ಕನ್ನಡ ಹಾರರ್ ಕಥೆಗಳನ್ನು ಕೇಳುತ್ತೀರಿ. ಈ ಕಥೆಗಳು ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲ್ ಸನ್ಶೈನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡಿ. ಈಗ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ. ಈ ಕಥೆಯು ನರಕದ ಬಾಗಿಲು ಕಥೆಯ 2ನೇ ಪಾರ್ಟ್ ಆಗಿದೆ. ಫ್ರೆಂಡ್ಸ್, ನೀವು 2ನೇ ಪಾರ್ಟ್ ನೋಡೋಕೆ ಮುಂಚೆ ಇದರ ಮೊದಲನೇ ಪಾರ್ಟ್ ಅನ್ನು ನೋಡಿ. ಆಗ ಇದು 2ನೇ ಪಾರ್ಟ್ ನಿಮ್ಗೆ ಸೆಕೆಂಡ್ ಪಾರ್ಟ್ ಅರ್ಥವಾಗುತ್ತದೆ. ಮೊದಲನೇ ಪಾರ್ಟ್ ಅನ್ನು ಪೂರ್ತಿಯಾಗಿ ನೋಡಿರಿ, ಆಗ ಇದು ಸೆಕೆಂಡ್ ಪಾರ್ಟ್ ನಿಮ್ಗೆ ಅರ್ಥವಾಗುತ್ತದೆ. ಈಗ ಈ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಊರಿನ ದೊಡ್ಡವರು, ರಾಮನ ತಂದೆ ಮತ್ತು ಅವರ ತಾತ ಎಲ್ಲರೂ ದೊಡ್ಡವರು ಸೇರಿ ಊರಿನ ಜನ ಊರಿನಲ್ಲಿ ಸಾಯಂಕಾಲ ಆದ್ಮೇಲೆ ಯಾರು ಹೊರಗೆ ಹೋಗ್ಬಾರ್ದು ಅಂತ ಎಲ್ಲ ಡಿಸೈಡ್ ಮಾಡಿದ್ರು. ಅವರ ಊರಿನಲ್ಲಿ ಒಂದು ಉತ್ಸವ ಇತ್ತು. ಊರಿನಲ್ಲಿ ಕಾಳಿಕಾ ಮಾತಾ ದೇವಿಯ ಜಾತ್ರೆ ಇತ್ತು ಕೆಲವು ದಿನಗಳ ನಂತರ. ಆಗ ಅವರ ಊರಿಗೆ ದೊಡ್ಡ ಸ್ವಾಮೀಜಿಯವರು ಬರ್ತಿದ್ರು. ಆಗ ಅವ್ರು ಕೇಳಿ ಏನಾದ್ರು ಮಾಡೋಣ ಅಂತ ಇವರು ಎಲ್ಲರೂ ಡಿಸೈಡ್ ಮಾಡಿದ್ರು. ಅದು ಬಾಗಿಲು, ರಾಮು ಹೋಗಿ ಅವರ ಮನೆಯಲ್ಲಿ ಇದ್ದ ಒಂದು ಬಾಗಿಲನ್ನು ಓಪನ್ ಮಾಡಿದ್ದ. ಅದು ನರಕದ ಬಾಗಿಲು ಆಗಿತ್ತು. ಅದರಿಂದ ಅನಾಹುತಗಳು ಮತ್ತೆ ಇವರ ಊರಿನಲ್ಲಿ ಸ್ಟಾರ್ಟ್ ಆದವು. ಅದಕ್ಕೆ ಎಲ್ಲರೂ ಊರಿನ ಜನ ಎಲ್ಲ ಸೇರಿ, ದೊಡ್ಡವರೆಲ್ಲ ಸೇರಿ, ಸಾಯಂಕಾಲವಾದ ಕೂಡಲೇ ಮನೆಯಲ್ಲೇ ಇರ್ರಿ, ಯಾರು ಹೊರಗೆ ಹೋಗ್ಬಾಡ್ರಿ, ಎಲ್ಲಿಯಾದ್ರೂ ಹೋಗೋದು ಬರೋದು ಇದ್ರೆ ಹಗಲತ್ತಿನಲ್ಲೂ ಊರಿನ ಹೊರಗೆ ಹೋಗೋದು ಬರೋದು, ಮತ್ತೆ ಸ್ಕೂಲ್, ಕಾಲೇಜು, ಆಫೀಸ್ಗೆ ಏನಾದ್ರು ಕೆಲಸ ಇದ್ರೆ ಹಗಲತ್ತಿನಲ್ಲೇ ಮಾಡ್ಕೊಳ್ರಿ. ಸಾಯಂಕಾಲ 6 ಗಂಟೆ ಆದ್ಮೇಲೆ ಯಾರು ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡ್ರು. ಆಗ ಆ ದಿನದಿಂದ ಮತ್ತೆ ಅವರ ಊರಿಗೆ ಜಾತ್ರೆ ದಿವಸ ಊರಿಗೆ ಅವರ ಸ್ವಾಮೀಜಿಯವರು, ದೊಡ್ಡ ಸ್ವಾಮೀಜಿಯವರು ಬರ್ತಿದ್ರು. ಆಗ ಅವ್ರಿಗೆ ಕೇಳಿ ಏನಾದ್ರೂ ಊರಿನಲ್ಲಿ ಪೂಜೆ ಗೀಜೆ ಮಾಡಿಸ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು. ಸಾಯಂಕಾಲ ಆದ್ಕೊಳ್ಳೆ ಎಲ್ಲರೂ ಮನೆ ಸೇರ್ಕೊಂತಿದ್ರು. ಮನೆ ಬಾಗಿಲೆಲ್ಲ ಕ್ಲೋಸ್ ಮಾಡ್ಕೊಂತಿದ್ರು. ಯಾರು ಹೊರಗೆ ಬರ್ತಿದ್ದಿಲ್ಲ. ಹಾಗಾಗಿ ಒಂದ್ ದಿವಸ ರಾಮು ಹೊರಗೆ ಹೋಗ್ಬೇಕು, ಯಾಕೆ ಎಲ್ಲ ಡಿಸೈಡ್ ಮಾಡಿರಿ, ಯಾಕೆ ಮನೆಯಿಂದ ಹೋಗ್ಬಾರ್ದು ಅಂತ ಅವ್ರ ತಂದೆ ಕೇಳ್ದ. ನೀವೆಲ್ಲರೂ ಯಾಕೆ ಹಿಂಗ ಡಿಸೈಡ್ ಮಾಡ್ಕೊಂಡ್ರಿ, ಯಾಕೆ ಹೋಗ್ಬಾರ್ದು, ನಾನು ಎಷ್ಟು ದಿನ ಅಂತ ಮನೆಯಲ್ಲಿ ಕುಂದರ್ಲಿ, ನಾನು ಹೊರಗೆ ಹೋಗ್ತೀನಿ ಅಂತ ರಾಮು ಹೇಳ್ದ ಅವ್ರ ತಂದೆಗೆ. ಅವ್ರ ತಂದೆ ಎದ್ದು ಬಂದು ಇವನಿಗೆ ಕಪಾಳಿಗೆ ಹೊಡ್ದ. ರಾಮುಗೆ ಎಲ್ಲ ಮಾಡಿದ್ದು ಮಾಡಿ ಮತ್ತೆ ಯಾಕ ನಾನು ಮನೇಲಿ ಇರಲ್ಲ, ಹೊರಗೆ ಹೋಗ್ತೀನಿ ಅಂತೇನೋ ಅಂತ ಕಪಾಳಿಗೆ ಹೊಡ್ದ. ಆಗ ರಾಮು, ನಾನು ಏನ್ ದೊಡ್ಡ ತಪ್ಪು ಮಾಡಿದೆ, ಅದು ರೂಮ್ ನಲ್ಲಿ ಏನಿತ್ತು ಅಂತ ನಾನು ನೋಡಕ್ ಹೋದೆ ಅಷ್ಟೇ, ಅದಕ್ಕೆ ನೀವು ಯಾಕಷ್ಟು ರಿಯಾಕ್ಟ್ ಮಾಡ್ತಿದ್ದೀರಿ ಅಂತ ಅವ್ರ ತಂದೆಗೆ ಹೇಳ್ದ. ನೀನ್ ಎಂತ ತಪ್ಪು ಮಾಡಿದೆ ಅಂತ ನಿನ್ಗೆ ಗೊತ್ತಿಲ್ಲ ಅಂತ ಅವ್ರ ತಂದೆಯು ಅವನಿಗೆ ಹೇಳ್ದ. ಇವನು ರಾಮು, ನಾನು ಇಲ್ಲ, ಮನೆಯಲ್ಲಿ ಇರಲ್ಲ, ನಾನು ಹೊರಗೆ ಹೋಗ್ತೀನಿ, ನನ್ಗೆ ಬೇಜಾರಾಗೈತೆ ಅಂತ ಹೇಳ್ದ. ಅದಕ್ಕೆ ಅವ್ರ ತಂದೆ ಹೇಳಿ, ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಗೊತ್ತಾ, ಆ ದುಷ್ಟ ಶಕ್ತಿಯನ್ನ ಆ ರೂಮ್ ನಲ್ಲೇ ಹಿಡ್ದು ಹಾಕಿದ್ರು. ನೀನ್ ಹೋಗಿ ಆ ರೂಮ್ ಓಪನ್ ಮಾಡ್ಬಿಟ್ಟು ಇವಾಗ ನಮ್ ಪ್ರಾಣಕ್ಕೂ ಅಪಾಯ, ಊರಿನ ಜನ ಪ್ರಾಣಕ್ಕೂ ಅಪಾಯವಾಗಿದೆ ಅಂತ ಅವ್ರ ತಂದೆಯು ಹೇಳ್ದ. ಅದಕ್ಕೆ ಎಲ್ಲ ಯಾವ್ದು ದುಷ್ಟ ಶಕ್ತಿ ಇಲ್ಲ, ಏನಿಲ್ಲ, ಯಾರೋ ಒಬ್ಬತ್ತ ಅಲ್ಲಿ ಇದ್ದ ರೂಮ್ ನಲ್ಲಿ, ಆತಕ್ಕೆ ಯಾಕೆ ಅಲ್ಲಿ ಕಟ್ಟಾಕಿರಿ, ರೂಮ್ ನಲ್ಲಿ ಯಾಕೆ ಕ್ಲೋಸ್ ಮಾಡಿ ಹಾಕಿರಿ, ಅಪ್ಪಗೆ ಯಾರೋ ತಾತ ಇದ್ದ ಆ ರೂಮ್ ನಲ್ಲಿ ಅಂತ ರಾಮು ಹೇಳ್ದ. ಅದಕ್ಕೆ ಅವ್ರ ತಂದೆ ಇನ್ನ ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರು. ಯಾವ ಮುದುಕ ಇಲ್ಲ ಅಲ್ಲಿ ಇರೋದು, ತಾತ ಯಾರು ಗೊತ್ತಾ, ಆತ ನಿನ್ ಮುತ್ತಾತ ಆತ ಅಂತ ಹೇಳ್ದ. ಅದಕ್ಕೆ ರಾಮ, ಯಾರು ಮುತ್ತಾತನ, ನನ್ ಮುತ್ತಾತನ ಅಂತ ಕೇಳ್ದ. ಅದಕ್ಕೆ ಅವ್ರ ತಾತ ಅವ್ರು ಕರೆದು, ಹೌದು ರಾಮು, ಅವರು ನಮ್ಮ ಅಪ್ಪ ಅಂತ ಹೇಳಿದ್ರು. ನಿಮ್ಮ ಅಪ್ಪ ಅಲ್ಲಿ ಯಾಕಿದ್ದಾರೆ, ಮತ್ತೆ ಮನೆಯಲ್ಲಿ ನಮ್ ಜೊತೆ ಯಾಕಿಲ್ಲ, ಅಲ್ಲಿ ಕತ್ಲು ರೂಮ್ ನಲ್ಲಿ ಅವ್ರು ಯಾಕಿದ್ದಾರೆ ಅಂತ ರಾಮು ಕೇಳ್ದ ಅವ್ರ ತಾತಕ್ಕೆ. ಅವ್ರ ತಾತ ಹೇಳಿದ್ರು, ಆಗ ಒಂದು 50-60 ವರ್ಷಗಳ ಹಿಂದೆ, ಆಗ ನಿಮ್ಮ ಅಪ್ಪ ಕೂಡ ಸಣ್ಣವನಿದ್ದ, ಆಗ ನಾನು ಸ್ವಲ್ಪ ಹೆಂಗಿದ್ದೆ, ಆಗ ನಡೆದ ಘಟನೆ. ನಮ್ಮ ಊರಿನಲ್ಲಿ ತಾಯಿ ಮಗಳು, ಎಲ್ಲಿಂತಲೋ ನಮ್ಮ ಊರಿಗೆ ತಾಯಿ ಸುಶ್ಲಮ್ಮ ಮತ್ತು ಮಗಳು ಮಾಲಿನಿ ನಮ್ಮ ಊರಿಗೆ ಬಂದಿದ್ರು. 50-60 ವರ್ಷಗಳ ಹಿಂದೆ ಇಬ್ರು ತಾಯಿ ಮಗಳು ನಮ್ಮ ಊರಿಗೆ ಬಂದಿದ್ರು. ತಾಯಿ ಮತ್ತು ಮಗಳು ನೋಡಕ್ಕೂ ಮಗಳು ತುಂಬಾ ಸುಂದರವಾಗಿದ್ಲು. ಅವಳು ಒಂದು 17-18 ಇಯರ್ಸ್ ಮಗಳು ಇದ್ಲು ಅವಳು, ಮಾಲಿನಿ ಅಂತ. ಆ ತಾಯಿ ಮಗಳು ಬಂದು ನಮ್ಮ ಊರಿನ ಹೊರಗೆ ನೆಲೆಸಿದ್ರು, ಒಂದು ಗುಡಿಸಲು ಹಾಕೊಂಡು ನೆಲೆಸಿದ್ರು. ನಾವು ಇಲ್ಲೇ ಜೀವನ ಮಾಡ್ತೀವಿ, ಕಟ್ಟಿಗೆಯನ್ನು ಕಡಿದು ಸೌದೆ ಮಾರಿ ನಾವು ಜೀವನ ಮಾಡ್ತೀವಿ, ನಮ್ಗೆ ಇಲ್ಲಿ ಇರಲು ಬಿಡಿ ಅಂತ ಇಬ್ರು ಕೇಳಿಕೊಂಡ್ರು ಊರಿನ ಜನಕ್ಕೆ.
ಅದಕ್ಕೆ ಊರಿನ ಜನ ಎಲ್ಲ ಇರ್ಲಿ ಬಿಡು, ತಾಯಿ ಮಗಳು ಪಾಪ ಇರ್ತಾರೆ, ಯಾರು ಇಲ್ಲ ಅಂದಂಗ್ ಕಾಣ್ತೈತೆ ಅವ್ರಿಗೆ. ಅದಕ್ಕೆ ಇರ್ಲಿ ಬಿಡು, ಜೀವನ ಮಾಡ್ಕೊಂಡ್ ಅಲ್ಲೇ ಇರ್ತಾರೆ ಜನ ಅನ್ಕೊಂಡ್ರು. ಊರಿನ ಜನ ಎಲ್ಲ ಸೇರಿ ಆಯ್ತು ಬಿಡು, ಇಬ್ರು ಇರ್ಲಿ ತಾಯಿ ಮಗಳು ಅಂತ ಅವ್ರಿಗೆ ಇರಲು ಕೊಟ್ರು. ಅಲ್ಲಿ ಅವ್ರು ಅಲ್ಲೇ ತಮ್ಮ ಜೀವನವನ್ನು ಮಾಡ್ತಿದ್ರು ಒಂದು ಗುಡಿಸಲಲ್ಲಿ. ಮಗಳು ಮಾಲಿನಿ ನೋಡಕ್ಕೂ ತುಂಬಾ ಸುಂದರವಾಗಿದ್ಲು. ಆ ಮಗಳು ನೋಡಕ್ಕೂ ತುಂಬಾ ಸುಂದರವಾಗಿದ್ಲು. ನೋಡಿದ್ರೆ ಎಲ್ಲರೂ ಆಕೆಗೆ ಅಟ್ರಾಕ್ಟ್ ಹಂಗಿದ್ಲು ಅವಳು. ಅವ್ಳಿಗೆ ಜನ ಎಲ್ಲ ಅಟ್ರಾಕ್ಟ್ ಆಗ್ತಿದ್ರು. ಅಷ್ಟು ಒಂಥರ ಅವಳು ಬಂದ್ರೆ ಎಲ್ಲ ಸ್ಮೆಲ್, ಸುಗಂಧ ಹೂವಿನ ಸ್ಮೆಲ್ ಇತ್ತು ಅವಳ ಹತ್ರ. ಎಲ್ಲ ಜನ ಎಲ್ಲ ಅಟ್ರಾಕ್ಟ್ ಆಗ್ತಿದ್ರು ಅವಳಿಗೆ ನೋಡಿದ್ರೆ. ಆ ತಾಯಿ ಮಗಳು ಬಂದು ಇರಲು ಸ್ಟಾರ್ಟ್ ಮಾಡಿದ್ರು. ಜನ ಎಲ್ಲ ಇರ್ಲಿ ಬಿಡು ಪಾಪ, ತಾಯಿ ಮಗಳು ಯಾರಿಲ್ಲ ಅವ್ರಿಗೆ, ಅನಾಥರು ಅಂತ ಹೇಳ್ತಿದ್ರು. ಅವರು ಯಾವಾಗ ಬಂದು ಇರೋದು ಸ್ಟಾರ್ಟ್ ಮಾಡಿದ್ರು ಅವಾಗ್ಲಿಂದ ಊರಿನಲ್ಲಿ ಒಂದೊಂದೇ ಪ್ರಾಣಗಳು ಹೋಗೋದು ಸ್ಟಾರ್ಟ್ ಆಯಿತು. ಮೊದಲಿಗೆ ಜಾನುವಾರುಗಳು ಸಾಯ್ತಿದ್ರು, ಆಕಳು ಕರು ಹಿಂಗೆಲ್ಲ ಸಾಕೊಂಡಿರ್ತಾರಲ್ಲ ಜನ. ಬೆಳಗಾಗೋತಿನಲ್ಲಿ ಅವು ಸತ್ತು ಬಿದ್ದಿರ್ತಿದ್ವು. ಊರಿನ ಹೊರಗಡೆ ಕಾಡಿತ್ತಲ್ಲ, ಕಾಡಿನಲ್ಲಿ ಸತ್ತು ಬೀಳ್ತಿದ್ವು. ನೋಡಿ ಜನ ಮೊದ್ಲಿಗೆ ಅನ್ಕೊಂಡ್ರು ಯಾವ ಪ್ರಾಣಿ ಸಾಯಿಸಿದೆ ಅಂತ ಅನ್ಕೊಂಡ್ರು. ಆದ್ರೆ ಅದು ಹಾಗಿದ್ದಿಲ್ಲ. ಅದು ರಕ್ತ ಹೀರಿ, ಯಾವ್ದೋ ಪ್ರಾಣಿ ರಕ್ತ ಹೀರಿ ಸಾಯಿಸಿದೆ ಅಂತ ಇವ್ರು ಅನ್ಕೊಂತಿದ್ರು. ಅದು ಹಂಗಿದ್ದಿಲ್ಲ. ಅದು ಹಾಗೆ ಹೋಗ್ಲಿ ಬಿಡಂತ ಜನರು ಅಷ್ಟು ತಲೆಯಾಗಿ ಕೆಡ್ಸ್ಕೊಂಡಿಲ್ಲ. ಸ್ವಲ್ಪ ದಿನಗಳ ನಂತರ ಊರಿನ ಜನ ಕೂಡ ಸಾಯಲು ಸ್ಟಾರ್ಟ್ ಆದ್ವು. ಸತ್ತು ಅಲ್ಲಿ ಕಾಡಿನಲ್ಲಿ ಅವ್ರ ಬಾಡಿ ಬೆಳಿತಿತ್ತು. ಅದು ನೋಡಿ ಜನಕ್ಕೆ ಆಶ್ಚರ್ಯ. ಅವರ ಬಾಡಿ ಊರಿನ ಹೊರಗಡೆ ಕಾಡಿನಲ್ಲಿ ಸಿಗುತ್ತಿತ್ತು. ಆಗ ಸಣ್ಣ ಹಳ್ಳಿಗಳು ಸ್ವಲ್ಪ ಮಂದಿ ಇರೋದು, ಊರಿನ ಸುತ್ತ ಕಾಡುಗಳು ಇರ್ತಿದ್ವು. ಹಾಗಾಗಿ ಜನ ಕಾಡು ಪ್ರಾಣಿಗಳ ಇದು ಕೆಲಸ ಅಂತ ಅನ್ಕೊಂತಿದ್ರು. ಆದ್ರೆ ಅದು ಆಗಿರ್ಲಿಲ್ಲ. ಜನರ ರಕ್ತ ಎಲ್ಲ ಹೀರ್ದಿ ಯಾರೋ ಬಿಸಾಕ್ಯಾರ ಬಾಡಿಗೆ ಅಂತ ಹಂಗನ್ಸ್ತಿತ್ತು ಅದು ಬಾಡಿ. ಫಸ್ಟಿಗೆ ಜನ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಊರಿನ ಜನ. ಹೋಗ್ಲಿ ಬಿಡು, ಕಾಡಿನ ಪ್ರಾಣಿಗಳ ಇದು ಕೆಲಸ ಅಂತ ಅನ್ಕೊಂಡ್ರು. ಆದ್ರೆ ದಿನ ಅಲ್ಲಿ ಹಿಂಗೆ ಜಾಸ್ತಿ ಆಯ್ತು. ಜನ ಒಬ್ರು ಬಿಟ್ಟು ಒಬ್ರು ಸಾಯ್ತಿದ್ರು, ಒಬ್ರು ಮನೆಯವರು ಬಿಟ್ಟು ಇನ್ನೊಬ್ರು ಮನೆಯವರು ಸಾಯ್ತಿದ್ರು. ಅದು ಹೆಂಗ್ ಹುಡುಗರೇ ಸಾಯ್ತಿದ್ರು ಜಾಸ್ತಿ ಆಗಿ. ಅದು ನೋಡಿ ಜನರಿಗೆಲ್ಲ ಡೌಟ್ ಆಯ್ತು, ಯಾಕೆ ಎಷ್ಟು ಮಂದಿ ಸಾಯ್ತಿದ್ದಾರೆ ಊರಿನಲ್ಲಿ. ಮೊದ್ಲು ಪ್ರಾಣಿಗಳು ಬಿದ್ದಿರ್ತಿದ್ವು, ಈಗ ನೋಡಿದ್ರೆ ಊರಿನ ಜನಕ್ಕೆಲ್ಲ ಒಂಥರ ಊರಿನಲ್ಲಿ ಒಂದು ತರ ಕೆಟ್ಟ ವಾತಾವರಣ ಸ್ಟಾರ್ಟ್ ಆಯ್ತು. ಜನ ಎಲ್ಲ ಸಾಯ್ತಿದ್ರು. ಅದು ಕಷ್ಟ, ಸಾವು ನೋವುಗಳು ನೋಡಿ ಜನಕ್ಕೆಲ್ಲ ಗಾಬರಿ ಆಗ್ಬಿಡ್ತು. ಏನಪ್ಪಾ ಇದು, ಬೆಳಗಾತ್ಕೊಳ್ಳಿ ಯಾರ ಮನೆಯ ಮಂದಿ ಯಾರ ಸಾಯ್ತಾರ ಏನೋ ಅಂತ ಅವ್ರಿಗೆ ಎಲ್ಲರಿಗೆ ತುಂಬಾ ಗಾಬರಿ ಮಾಡ್ಕೊಂಡ್ರು. ಜನ ಭಯ ಪಡ್ತಾ ಇದ್ರು. ಹಾಗಾಗಿ ಸಾಯಂಕಾಲ ಮನೆಯಿಂದ ಹೊರಗೆ ಹೋಗಲು ಬಿಟ್ಬಿಟ್ರು. ಜನ ಮನೆಯಲ್ಲೇ ಇರ್ತಿದ್ರು. ಅಷ್ಟಾದ್ರೂ ಕೂಡ ಯಾರೋ ಒಬ್ರು ಸತ್ತು ಬೀಳ್ತಿದ್ರು ಊರಿನ ಹೊರಗಡೆ ಕಾಡಿನಲ್ಲಿ. ಅದು ನೋಡಿ ನಾವೆಲ್ಲ ಮನೆಯಲ್ಲೇ ಇರ್ತೀವಿ, ಯಾರಿಗೂ ಹೊರಗೆ ಹೋಗ್ಬಾರ್ದು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡಿವಿ ಸಾಯಂಕಾಲ ಹತ್ಕೊಳ್ಳೆ. ಅಷ್ಟಾದ್ರೂ ಕೂಡ ಹೇಗೆ ಹೊರಗೆ ಹೋಗ್ತಿದ್ದಾರೆ ಜನ, ಹೆಂಗ್ ಸಾಯ್ತಿದ್ದಾರೆ. ಅದು ಗಂಡ್ ಮಕ್ಳೇ ಜಾಸ್ತಿ ಸಾಯ್ತಿದ್ರು. ಅದು ನೋಡಿ ಜನಕ್ಕೆಲ್ಲ ಡೌಟ್ ಬಂತು, ಈ ತಾಯಿ ಮಗಳು ಯಾವಾಗಿಂದ ನಮ್ಮ ಊರಿಗೆ ಬಂದಿದ್ದಾರೆ ಅವಾಗ್ಲಿಂದ ಇದೆಲ್ಲ ಸ್ಟಾರ್ಟ್ ಆಗೈತೆ, ಇವರೇ ಏನೋ ಮಾಡ್ತಿದ್ದಾರೆ ಅಂತ ಅವ್ರು ಅನ್ಕೊಂಡ್ರು. ಆಗ ಊರಿ ಜನ ಎಲ್ಲ ಸೇರಿ ಇವರು ರಾಮವರ ಮುತ್ತಾತ ಇವರು ದೊಡ್ಡ ಮಾಂತ್ರಿಕರು ಇವರು. ರಾಮವರ ತಾತ ಇವ್ರ ಮನೆಯಲ್ಲೇ ಒಂದು ನರಕದ ಬಾಗಿಲಿತ್ತು. ಇವರು ಜನಕ್ಕೆಲ್ಲ ಹಿಡ್ಕೊಂಡ ಆತ್ಮಗಳನ್ನು ಅದರಲ್ಲಿ ಕಟ್ಟಾಕ್ತಿದ್ರು ಆ ರೂಮ್ ನಲ್ಲಿ. ಅಲ್ಲಿಂದ ಅದು ನರಕಕ್ಕೆ ಅವ್ರಿಗೆ ತಳ್ತಿದ್ರು ಅವ್ರ ತಾತ ಅವರು ಅಂತ ಮಾತಾಡ್ಕೊಂತಿದ್ರು. ಅದು ನಿಜವಾಗ್ಲೂ ಅವ್ರ ತಾತ ರಾಮವರ ಮುತ್ತಾತ ಇದ್ರಲ್ಲ, ಅವ್ರು ದೊಡ್ಡ ಮಾಂತ್ರಿಕರಾಗಿದ್ರು. ದೊಡ್ಡ ಸಿದ್ಧಿಗಳನ್ನು ಸಿದ್ಧಿಸ್ಕೊಂಡಿದ್ರು. ಅವರು ಜನಕ್ಕೆಲ್ಲ ಒಳ್ಳೇದು ಮಾಂತ್ರಿಕವಾಗಿದ್ರು ಕೂಡ ಅವರು ಜನರಿಗೆ ಒಳ್ಳೆ ಕೆಲಸ ಎಲ್ಲ ಮಾಡ್ತಿದ್ರು, ಎಲ್ಲ ಹೆಲ್ಪ್ ಮಾಡ್ತಿದ್ರು. ಆಗ ಜನ ಡಾಕ್ಟರ್ಗಳ ಹತ್ರ ಹೋಗ್ತಿದ್ದಿಲ್ಲ ಜಾಸ್ತಿಯಾಗಿ. ಆ ಕಾಲದಲ್ಲಿ ಇವರು ತಲೆ ಬರ್ತಿದ್ರು, ಏನಾರ ಪ್ರಾಬ್ಲಮ್ ಇರ್ಲಿ ಇವರು ರಾಮನ ಮುತ್ತಾತ ಹತ್ರ ಬರ್ತಿದ್ರು. ಬಂದು ಎಲ್ಲ ಟ್ರೀಟ್ಮೆಂಟ್ ತಗೊಂತಿದ್ರು. ಆಗ ಇವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಕೊಡ್ತಿದ್ರು. ಅದು ಕೂಡ ನಾಲೆಜ್ ಇತ್ತು ಇವರು ಮುತ್ತಾತಕ್ಕೆ. ಮತ್ತೆ ಏನಾದ್ರು ಆತ್ಮ ಭೂತ ಪ್ರೇತ ಕಾಟ ಇದ್ರು ಕೂಡ ಇವರು ಎಲ್ಲರಿಗೆ ಅದು ಆತ್ಮ ಪೊಸೆಸ್ ಆಗಿದ್ದವರಿಗೆ ಎಲ್ಲ ಆತ್ಮದಿಂದ ಮುಕ್ತಿ ಕೊಡಿಸಿ ಆ ಆತ್ಮಕ್ಕೆಲ್ಲ ಕಟ್ಟಾಕಿ ಅದೇ ರೂಮ್ ನಲ್ಲಿ ಕಟ್ಟಾಕ್ತಿದ್ರು. ಅಲ್ಲಿಂದ ಅದು ಡೆತ್ ಏಂಜಲ್ಸ್ ಬಂದು ಆ ನರಕಕ್ಕೆ ಆ ಆತ್ಮಗಳನ್ನು ಎಳ್ಕೊಂಡು ಹೋಗ್ತವೆ ಇವರು ಹೇಳ್ತಿದ್ರು. ಇವ್ರ ಮುತ್ತಾತ ರಾಜಪ್ಪ ಅಂತ ಇವ್ರ ಮುತ್ತಾತ ಇದ್ರು,
ಮುತ್ತಾತದ ದೂತರು ಬಂದು ಆ ಆತ್ಮಗಳನ್ನು, ಇವರು ರಾಜಪ್ಪ ಅವರು ಆ ಆತ್ಮಗಳನ್ನು ಆ ರೂಮ್ ನಲ್ಲಿ ಕಟ್ಟಾಕ್ತಿದ್ರಲ್ಲ, ಅಲ್ಲಿಂದ ಬಂದು ನರಕಕ್ಕೆ ಆ ಡೆತ್ ಏಂಜಲ್ಸ್ ಅಂದ್ರೆ ನರಕದ ಏಂಜಲ್ಸ್ ಇರ್ತಾವಲ್ಲ, ನರಕ ದೂತರು ಇರ್ತಾರಲ್ಲ, ಅವರು ಬಂದು ಆ ಆತ್ಮಗಳನ್ನು ಎಳೆದುಕೊಂಡು ಹೋಗುತ್ತವೆ ನರಕಕ್ಕೆ ಅಂತ ಜನ ಹೇಳ್ತಿದ್ರು. ಅದು ನಿಜವಾಗ್ಲೂ ರಾಜಪ್ಪನವರು ಹಾಗೆ ಮಾಡ್ತಿದ್ರು. ಅವರು ಆ ರೂಮ್ ನಲ್ಲಿ ಆತ್ಮಗಳನ್ನು, ನರಕದ ಬಾಗಿಲು ಇತ್ತಲ್ಲ ಆ ಕೋಣೆಯಲ್ಲಿ, ಇವರು ಎಲ್ಲ ಆತ್ಮಗಳನ್ನು ಕಟ್ಟಿ ಹಾಕಿ ಜನರಿಂದ, ಅವರು ಪ್ರೊಸೆಸ್ ಆದ ಜನರಿಂದ ಆತ್ಮಗಳನ್ನು ಬಿಡಿಸಿ ಆ ಆತ್ಮಗಳನ್ನು ಆ ರೂಮ್ ನಲ್ಲೇ ಕಟ್ಟಾಕ್ತಿದ್ರು. ಅಲ್ಲಿಂದ ಬಂದು ಆ ಏಂಜಲ್ಸ್, ಡೆತ್ ಏಂಜಲ್ಸ್ ಇರ್ತಾವಲ್ಲ, ನರಕದ ದೂತರು ಬಂದು ಆ ಆತ್ಮಗಳನ್ನು ಅಲ್ಲಿಂದ ಎಳೆದುಕೊಂಡು ಹೋಗ್ತಿದ್ರು. ಹಾಗಾಗಿ ಇವರು ತುಂಬಾ ಪ್ರಭಾವಶಾಲಿ ಮತ್ತು ತುಂಬಾ ಸಿದ್ಧಿಗಳನ್ನು ಮಾಡ್ಕೊಂಡ ಶಕ್ತಿಶಾಲಿ ಮಾಂತ್ರಿಕರಾಗಿದ್ರು. ರಾಜಪ್ಪ ಅವರ ಮುತ್ತಾತ ತುಂಬಾ ಪವರ್ಫುಲ್ ಆಗಿದ್ರು, ತುಂಬಾ ಶಕ್ತಿಶಾಲಿ ಮಾಂತ್ರಿಕರಾಗಿದ್ರು. ಆದ್ರೆ ಕೂಡ ಅವ್ರ ಜನಕ್ಕೆಲ್ಲ ತುಂಬಾ ಒಳ್ಳೆ ತಮ್ಮ ಮಂತ್ರಶಕ್ತಿಯನ್ನು ಒಳ್ಳೆ ಕೆಲಸಕ್ಕಾಗಿ ಉಪಯೋಗಿಸ್ತಿದ್ರು. ಅದಕ್ಕೆ ಜನ ಎಲ್ಲ ಇವ್ರ ಹತ್ರ ಬರ್ತಿದ್ರು, ತುಂಬಾ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ತಿದ್ರು. ಊರಿನ ಜನ ಎಲ್ಲ ಇವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು. ಅಕ್ಕಪಕ್ಕದ ಊರಿನಿಂದಲೂ ಜನ ಬಂದು ಇವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು. ಅವ್ರ ಹತ್ರ ಪ್ರಾಬ್ಲಮ್ ಬಂದು ಹೇಳ್ತಿದ್ರು. ಹಾಗಾಗಿ ಜನ ಎಲ್ಲ ಏನಾದ್ರು ಕಷ್ಟ ಬಂದ್ರೆ ಕೂಡ ಇವ್ರ ಮುತ್ತಾತ ಹತ್ರ ಬರ್ತಿದ್ರು. ರಾಮ ಅವ್ರ ಮುತ್ತಾತ, ಸ್ವಾಮೀಜಿ ಇದು ಹೆಲ್ಪ್ ಮಾಡ್ರಿ, ಊರಿನಲ್ಲಿ ಎಲ್ಲಾ ಕಷ್ಟ ಬಂದ್ಬಿಟ್ಟೈತೆ, ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಊರಿನ ಜನ ಎಲ್ಲ ಸಾಯ್ತಿದ್ದಾರೆ, ನೀವೇ ನೋಡ್ತಿದ್ದೀರಲ್ಲ ನಮ್ಮೂರಿನಲ್ಲಿ ಹೆಂಗ್ ಪರಿಸ್ಥಿತಿ ಆಗಿದೆ, ಈ ತಾಯಿ ಮಗಳು ಏನಾದ್ರು ಮಾಡ್ತಿದ್ದಾರೆ ನಮ್ಮೂರಿಗೆ. ಇವ್ರು ಬಂದಾಗ್ಲಿಂದ ನಮ್ಮ ಊರಿನಲ್ಲಿ ಸಾವು ನೋವುಗಳು ಹೆಚ್ಚಾಗಿವೆ, ನಮ್ಗೆಲ್ಲ ಗಾಬರಿ ಆಗ್ಬಿಟ್ಟೈತೆ, ಬೆಳಗ್ಗೆ ಆದ ಕೂಡಲೇ ಯಾರ ಮನೆಗೆ ಏನಾಗ್ತಿತ್ತು ಅಂತ ಜನ ಎಲ್ಲ ಹೆದರಿದ್ದಾರೆ, ನೀವೇ ಏನಾದ್ರು ಇದಕ್ಕೆ ಸಮಾಧಾನ ಕೊಡ್ಸಿ ಅಂತ ಹೇಳಿದ್ರು. ಅದಕ್ಕೆ ಇವರು ರಾಜಪ್ಪ ಅವ್ರು ಇದ್ರಲ್ಲ, ರಾಮವ್ರ ಮುತ್ತಾತ ಹೇಳಿದ್ರು, ಫಸ್ಟ್ ಆಗಿ ನೀವು ಕನ್ಫರ್ಮ್ ಮಾಡ್ಕೊಳ್ರಿ ಆ ತಾಯಿ ಮಗಳೇ ಇದು ಎಲ್ಲ ಮಾಡ್ತಿದ್ದಾರೆ ಅಂತ. ಆಮೇಲೆ ನಾನು ಏನಾದ್ರೂ ಡಿಸೈಡ್ ಮಾಡ್ತೀನಿ. ನಾನು 2-3 ದಿನ ಊರಿಂದ ಹೊರಗೆ ಹೋಗ್ತಿದ್ದೀನಿ, ನೀವು ಅವಾಗ ಕನ್ಫರ್ಮ್ ಮಾಡ್ಕೊಳ್ರಿ. ಬಂದ್ಮೇಲೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲಿದ್ರೆ ಅವ್ರು ಸರಿಯಾಗಿ ಮಾತು ಕೇಳಿಲ್ಲಿದ್ರೆ, ಇಲ್ಲಿಂದ ಊರ್ ಖಾಲಿ ಮಾಡಿ ಹೋಗ್ಲಿಲ್ಲ ಇದ್ರೆ ನಾನೇ ಏನಾದ್ರು ಮಾಡ್ತೀನಿ. ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ರಿ, ನಾನು ಬರೋವರೆಗೆ ಏನು ಮಾಡಕ್ ಹೋಗ್ಬೇಡ್ರಿ. ನೀವು ಫಸ್ಟ್ ಗೊತ್ತು ಮಾಡ್ಕೊಳ್ರಿ ಆ ತಾಯಿ ಮಗಳೇ ಮಾಡ್ತಿದ್ದಾರೆ ಇಲ್ಲವ ಅಂತ ನೀವು ನೋಡ್ಕೊಳ್ರಿ. ಆಮೇಲೆ ನಾನು ಬಂದ್ಮೇಲೆ ಊರಿಗೆ ಬಂದ್ಮೇಲೆ ಡಿಸೈಡ್ ಮಾಡ್ತೀನಿ ಏನ್ ಮಾಡ್ಬೇಕಂತ ಅಂತ ಇವ್ರು ರಾಜಪ್ಪ ಇವ್ರ ತಾತ ಹೇಳಿದ್ರು. ಹಾಗೆ ಹೇಳಿ ಅವರು ಏನೋ ಕೆಲಸ ಐತೆ ಬೇರೆ ಊರಿಗೆ ಹೋಗಿದ್ರು. ಆಗ ಊರಿನ ಜನ ಇದ್ರಲ್ಲ, ಅವ್ರು ಸ್ವಲ್ಪ ಹೆಂಗಿದ್ದವ್ರು ಎಲ್ಲ ಸೇರಿ ರಾತ್ರಿ ಟೈಮಲ್ಲಿ ನೋಡೋಣ ಈ ತಾಯಿ ಮಗಳು ಏನ್ ಮಾಡ್ತಿದ್ದಾರೆ ಏನೋ ಅಂತ. ಆಗ ಆ ತಾಯಿ ಮಗಳು ಏನ್ ಮಾಡ್ತಿದಾರಂತ ಅವ್ರ ಗೋಸರ ಹತ್ರ ಇವ್ರು ಹೋದ್ರು. ಊರಿನ ಹೊರಗೆ ಕಾಡ ಹತ್ರ ಇವ್ರ ಗೋಸಲಿತ್ತು ಆ ತಾಯಿ ಮಗಳು. ಆ ಮಗಳ ಹೆಸರು ಮಾಲಿನಿ ಅಂತ. ಅವಳೆ ತುಂಬಾ ಸುಂದರವಾಗಿದ್ಲು. ಅವಳಿಗೆ ನೋಡಿ ಯಾರಾದ್ರೂ ಅಟ್ರಾಕ್ಟ್ ಆಗ್ಬಿಡ್ತಿದ್ರು. ಎಲ್ಲರೂ ಆಕೆ ಮುಖ ನೋಡಿನೇ ಅಲ್ಲಿ ಇರಕ್ಕೆ ಎಲ್ಲರೂ ಒಪ್ಪಿಕೊಂಡಿದ್ರು, ಇರ್ಲಿ ಬಿಡು ತಾಯಿ ಮಗಳು. ಹಾಗಾಗಿ ಇವ್ರು ರಾತ್ರಿಗೆ ಎಲ್ಲ ನೋಡೋಣ ಅಂತ ಊರಿನ ಜನ ಎಲ್ಲ ಸೇರಿ ರಾತ್ರಿ ಹೊತ್ತಿನಲ್ಲಿ ಅವ್ರ ಗುಡಿಸಲ ಹತ್ರ ಹೋದ್ರು. ಆ ಮಾಲಿನಿ ಗುಡಿಸಲ ಹತ್ರ ಹೋಗಿ ನೋಡಿದ್ರೆ ಇವ್ರು ಸೈಲೆಂಟ್ ಆಗಿ ಬಚ್ಕೊಂಡು ಅವ್ರ ಕಿಟಕಿಯಿಂದ ಆ ಗುಡಿಸಲಲ್ಲಿ ಇಣಕಿ ನೋಡಿದ್ರು. ಆಗ ತಾಯಿ ಮಗಳು ಬ್ಲ್ಯಾಕ್ ಸೀರೆ ಉಟ್ಟಿ, ಇಬ್ರು ಬ್ಲ್ಯಾಕ್ ಬಿಂದಿ ಹಚ್ಕೊಂಡು, ಕುಂಕುಮ ಇರ್ತೈತಲ್ಲ ಬ್ಲ್ಯಾಕ್ ಕಲರ್ದ, ಅದು ಹಾಕೊಂಡು ಕೂದಲೆಲ್ಲ ಬಿಟ್ಕೊಂಡು, ಅದು 5 ವರ್ಷ ಸಣ್ಣ ಮಗು ಹಿಡ್ಕೊಂಡು ಅದ್ರಲ್ಲಿ ಹವನ ಹಚ್ಚಿ ಏನಾದ್ರು ಮಂತ್ರ ಜಪ ಮಾಡ್ತಿದ್ರು. ಅದವ್ರು ನೋಡಿ ಎಲ್ಲರಿಗೂ ಶಾಕ್ ಆಗ್ಬಿಡ್ತು. ಊರಿನ ಜನಕ್ಕೆಲ್ಲ ಹೋಗಿದ್ರಲ್ಲ ಗಂಡ್ಮಕ್ಳು, ಅವ್ರು ಏನ್ ಮಾಡ್ತಿದ್ದಾರೆ ಕನ್ಫರ್ಮ್ ಮಾಡು. ಆ ಮಗುಗೆ ಬಲಿ ಕೊಡ್ತಿದ್ರು. ಇಬ್ರು ಹಿಡ್ಕೊಂಡು ಒಂದ್ ಚಾಕು ಇಟ್ಕೊಂಡು ಕುಂತಿದ್ರು. ಆ ಮಗುಗೆ ಕುತ್ತಿಗೆ ಕಟ್ ಮಾಡ್ಬೇಕು ಅನ್ನಷ್ಟರಲ್ಲಿ ಇವರೆಲ್ಲ ಒಳಗ್ ಹೋಗ್ಬಿಟ್ರು ಜನ. ಹೋಗಿ ಆ ತಾಯಿ ಮಗಳಿಗೆ ಎಳ್ಕೊಂಡು ಹೊರಗ್ ಬಂದು ಆ ಮಗುಗೆ ಎತ್ಕೊಂಡು ಹೊರಗ್ ತಂದು ಆ ತಾಯಿ ಮಗಳಿಗೆ ಹಿಡ್ಕೊಂಡು ಅಲ್ಲೇ ಒಂದು ಮರ ಇತ್ತು, ಅದಕ್ಕೆ ಕಟ್ ಹಾಕಿದ್ರು. ನೀವು ಇರಕ್ ಜಾಗ ಕೊಟ್ರೆ ಇಲ್ಲಿ ಊರಿನಲ್ಲಿ ನೀವು ಎಲ್ಲರಿಗೂ ಸಾಯಿಸ್ತಿದ್ದೀರಾ, ನೀವು ಮಂತ್ರವಾದಿಗಳು, ನಿಮ್ಗೆ ಎಲ್ಲರೂ ಬಿಡಬಾರ್ದು ನೀವು ಅಂತ ಜನ ಎಲ್ಲ ತುಂಬಾ ಬೈದ್ರು ಅವ್ರಿಗೆ, ತಾಯಿ ಮಗಳಿಗೆ, ಮಾಲಿನಿಗೆ ಮತ್ತೆ ಅವ್ರ ತಾಯಿಗೆ. ಇಬ್ರು ಮಂತ್ರವಾದಿಗಳಾಗಿದ್ರು, ತಾಂತ್ರಿಕರಾಗಿದ್ರು ಅವರು. ಅವರೇ ಎಲ್ಲ ಊರಿನ ಜನಕ್ಕೆಲ್ಲ ಮತ್ತೆ ಪ್ರಾಣಿಗಳಿಗೆಲ್ಲ ಸಾಯಿಸ್ತಿದ್ರು. ರಾತ್ರಿನಲ್ಲಿ ಏನಾರ ಅವ್ರು ಸಿದ್ಧಿ ಮಾಡ್ಕೋಬೇಕಂತ ಈ ಊರಿಗೆ ಬಂದಿದ್ರು ಅವರು. ಊರಿಗೆ ಬಂದು ಈ ಊರಿಗೆ ಜನಗೆಲ್ಲ ಒಂದು
50-60 ಜನಕ್ಕೆ ಬಲಿ ಕೊಟ್ರೆ ಅವ್ರಿಗೆ ಏನೋ ಮಂತ್ರ ಸಿದ್ಧಿವಾಗ್ತಿತ್ತಂತೆ. ಅದಕ್ಕೆ ಇಲ್ಲಿ ಬಂದು ಅವ್ರು ಇದ್ರು, ಅಯ್ಯೋ ನಮ್ಗೆ ಇನ್ನ ಸ್ವಲ್ಪ ದಿವಸ ಆದ್ರೆ ನಮ್ ಮಂತ್ರ ಎಲ್ಲ ಸಿದ್ಧಿ ಆಗ್ತಿದ್ವು, ನೀವೆಲ್ಲ ಬಂದು ಡಿಸ್ಟರ್ಬ್ ಮಾಡಿದ್ರಿ, ನಿಮ್ಗೆಲ್ಲರಿಗೆ ಯಾರಿಗೂ ಬಿಡಲ್ಲ ನಾವು ಅಂತ ಇಬ್ರು ತಾಯಿ ಮಗಳು ಚೀಡ್ತಿದ್ರು. ಈ ಅಷ್ಟಾದ್ರೂ ಇವ್ರು ಹಿಡ್ಕೊಂಡು ಅವ್ರಿಗೆ ಕಟ್ಟಾಕಿ ಊರಿನ ಜನ ಎಲ್ಲ ಚೆನ್ನಾಗಿ ಅವ್ರಿಗೆ ಹೊಡೆದ್ರು. ಆಗ ಏನ್ ಪೊಲೀಸರು ಇದ್ದಿಲ್ಲ ಏನಿದ್ದಿಲ್ಲ. ಆಗ ಅಷ್ಟು ಮಾಡಿದ್ರೆ ಅಂತ ಊರಿಗೆ ಜನಕ್ಕೆಲ್ಲ ತುಂಬಾ ಸಿಟ್ಟು ಬಂದ್ಬಿಡ್ತು. ಸಣ್ಣ ಹುಡುಗ ಹಿಡ್ಕೊಂಡು ಇವ್ರು ಅದಕ್ಕೆ ಕುತ್ತಿಗೆ ಕೊಯ್ದು ಆ ಮಗುಗೆ ಬಲಿ ಕೊಡ್ತಿದ್ರಲ್ಲ, ಅದು ನೋಡಿ ಎಲ್ಲರಿಗೂ ತುಂಬಾ ಸಿಟ್ಟು ಬಂದ್ಬಿಡ್ತು ಊರಿನ ಜನಕ್ಕೆಲ್ಲ. ಅವ್ರಿಗೆ ತುಂಬಾ ಬೈದು ತುಂಬಾ ಹೊಡೆದು ಅದು ಮರಕ್ಕೆ ಕಟ್ಟಾಕಿ ಎಲ್ಲಾರು ಬಂದು ಕಲ್ಲು ತಗೊಂಡು ಎಲ್ಲ ಹೊಡೆದ್ರು. ಅವ್ರಿಗೆ ಹೊಡೆದು ಬೈದು ಅವರು ರಾಜಪ್ಪ ಏನ್ ಹೇಳಿದ್ರು ಅಂದ್ರೆ, ನಾನ್ ಬರೋವರೆಗೆ ನೀವು ಏನ್ ಮಾಡ್ಬಾರ್ದು, ಸುಮ್ನೆ ನೋಡಿದ್ರೆ ಕೂಡ ಅವ್ರು ಮಾಡ್ತಿದ್ದಾರೆ ಅಂತ ನೀವು ಸುಮ್ನೆ ಆಗ್ಬಿಡ್ರಿ, ಏನ್ ಮಾಡಕ್ ಹೋಗ್ಬೇಡ್ರಿ ಅವ್ರಿಗೆ, ನಾನು ಬಂದ್ಮೇಲೆ ಏನಾದ್ರು ಮಾಡ್ತೀನಿ ಉಪಾಯ ಅಂತ ಅವ್ರು ಹೇಳಿ ಹೋಗಿದ್ರು. ಆದ್ರೆ ಊರಿಗೆ ಜನಕ್ಕೆಲ್ಲ ಅದು ಪೇಶನ್ಸ್ ಇದ್ದಿಲ್ಲ ಅವ್ರು ಮಾಡಿದ್ದು ಕೆಲಸ ನೋಡಿ. ಇವ್ರಿಗೆ ತುಂಬಾ ಸಿಟ್ಟು ಬಂದಿತ್ತು. ಅದಕ್ಕೆ ಊರಿನ ಜನ ಎಲ್ಲ ಸೇರಿ ಅವ್ರಿಗೆ ಅದೇ ಮರಕ್ಕೆ ಕಟ್ಟಾಕಿ ಸುಟ್ಬಿಟ್ರು ಅವ್ರಿಗೆ ಬೆಂಕಿ ಹಚ್ಚಿ. ಆ ತಾಯಿ ಮಗಳು ಗಟ್ಟಿಯಾಗಿ ಚೀರ್ಕಂತ, ನಾವು ಸತ್ರು ಕೂಡ ನಿಮ್ಗೆಲ್ಲರಿಗೂ ಬಿಡಲ್ಲ, ಈ ಊರಿನ ಜನಕ್ಕೆ ಯಾರಿಗೂ ಬಿಡಲ್ಲ ನಾವು, ಇವಾಗ ನೋಡ್ರಿ ನಿಮ್ಗೆಲ್ಲರಿಗೂ ಏನ್ ಮಾಡ್ತೀವಿ ಅಂತ, ನಮ್ಗೆ ಬಿಡ್ರಿ, ನಾವು ಇಲ್ಲಿಂದ ಹೋಗ್ಬಿಡ್ತೀವಿ, ಇಲ್ಲಿದ್ರೆ ನಿಮ್ಗೆಲ್ಲ ಬಿಡಲ್ಲ ನಾವು ಅಂತ ಅವ್ರು ಹಸ್ತಿದ್ರು. ಆದ್ರೆ ಕೂಡ ಇವ್ರ ಜನ ಕೇಳಿಲ್ಲ, ಅವ್ರಿಗೆ ಮರಕ್ ಕಟ್ಟಾಕಿ ಸುಟ್ಟು ಸಾಯಿಸ್ಬಿಟ್ರು. ಅವ್ರು ಎಷ್ಟೋ ಹೇಳಿದ್ರು, ನಮ್ಗೆ ಬಿಡ್ರಿ, ನಾವು ಇಲ್ಲಿಂದ ಹೋಗ್ಬಿಡ್ತೀವಿ, ಮತ್ತೆ ಇಲ್ಲಿ ಬರಲ್ಲ ನಾವು ಅಂತ ಹೇಳಿದ್ರು ಕೂಡ ಆ ಜನ ಬಿಟ್ಟಿಲ್ಲ. ಸಿಟ್ಟಿಂದ ಅಷ್ಟು ಮಂದಿಗೆ ಸಾಯಿಸಿದ್ದಾರೆ, ಈಗ ಬಿಡಲ್ಲ ಇವ್ರಿಗೆ ಅಂತ ಸಾಯಿಸ್ಬಿಟ್ರು. ಮತ್ತೆ ಬೇರೆ ಊರಿಗೆ ಹೋದ್ರೆ ಮತ್ತೆ ಅಲ್ಲಿ ಕೂಡ ಅದೇ ಕೆಲಸ ಮಾಡ್ತಾರೆ ಇವ್ರು ಅಂತ ಅವ್ರಿಗೆ ತಾಯಿ ಮಗಳಿಗೆ ಸುಟ್ಬಿಟ್ರು. ಅವ್ರು ಗಟ್ಟಿಯಾಗಿ ಚೀಡ್ತಿದ್ರು ತಾಯಿ ಮಗಳು ಮಾಲಿನಿ ಮತ್ತೆ ಅವ್ರ ತಾಯಿ, ಬಿಡ್ರಿ ನಾವು ಹೋಗ್ತೀವಿ, ಇಲ್ಲಿಂದ ಹೋಗ್ತೀವಿ, ಮತ್ತೆ ಇವ್ರ ಕಡೆ ಬರಲ್ಲ ನಾವು ಅಂತ ಎಷ್ಟು ಬೇಡ್ಕೊಂಡ್ರು. ಬೇಡ್ಕೊಂಡ್ರು ಕೂಡ ಜನಕ್ಕೆ ಸಿಟ್ಟು ಕಮ್ಮಿ ಆಗಿಲ್ಲ. ಎಷ್ಟು ಮಂದಿಗೆ ಸಾಯಿಸಿದ್ದಾರೆ, ಎಷ್ಟು ಪ್ರಾಣಿಗಳಿಗೆ ಸಾಯಿಸಿದ್ದಾರೆ. ಮತ್ತೆ ಸಣ್ಣದ ಮಗು 5 ವರ್ಷದ ಮಗು ಕೂಡ ಇವ್ರು ಬಲಿ ಕೊಡ್ತಿದ್ರು. ಇವಾಗ ಬಿಟ್ಟಿದ್ರೆ, ನಾವು ನೋಡ್ಲಿಲ್ಲದ್ರೆ ಆ ಮಗು ಕೂಡ ಸತ್ತೋಗ್ತಿತ್ತು. ಹಾಗಾಗಿ ಜನಕ್ಕೆ ತುಂಬಾ ಸಿಟ್ಟಿತ್ತು. ಅವ್ರು ಕೇಳಿಲ್ಲ, ಸುಟ್ಟಾಕ್ಬಿಟ್ರು ಆ ತಾಯಿ ಮಗಳಿಗೆ. ಅವ್ರು ಗಟ್ಟಿಯಾಗಿ ಚೀರ್ಕಂತ, ನಾವು ಬಿಡಲ್ಲ ನಿಮ್ಗೆ, ಈ ಊರಿಗೆಲ್ಲ ನಾಶ ಮಾಡ್ತೀವಿ, ಒಬ್ರಿಗೂ ಬಿಡಲ್ಲ ನಾವು ಅಂತ ಹೇಳ್ಕಂತ ಅವ್ರು ಸತ್ರು ತಾಯಿ ಮಗಳು. ಆಗ ನೆಕ್ಸ್ಟ್ ಡೇ ಇನ್ನ ಇವ್ರು ರಾಜಪ್ಪ ಬಂದಿದ್ದಿಲ್ಲ. ನೆಕ್ಸ್ಟ್ ಡೇ ರಾತ್ರಿಯಿಂದಲೇ ಆ ತಾಯಿ ಮಗಳ ಆತ್ಮ ಇತ್ತಲ್ಲ ಇನ್ನ ಪವರ್ಫುಲ್ ಆಗ್ಬಿಡ್ತದು. ಯಾಕಂದ್ರೆ ಅವ್ರು ಮೊದ್ಲೇ ಮಂತ್ರವಾದಿಗಳಾಗಿದ್ರಲ್ಲ, ಆಗ ಆತ್ಮ ಆಗಿ ಅವ್ರಿಗೆ ಇನ್ನ ತುಂಬಾ ಶಕ್ತಿ ಬಂದ್ಬಿಟ್ಟಿತ್ತು. ಹಾಗಾಗಿ ರಾತ್ರಿ ಟೈಮ್ನಲ್ಲಿ ಎಲ್ಲ ಊರಿನ ಜನಕ್ಕೆಲ್ಲ ಕಾಟ ಕೊಡಲು ಸ್ಟಾರ್ಟ್ ಮಾಡಿದ್ರು. ಊರಿನಲ್ಲಿ ಎಲ್ಲ ಗೆಜ್ಜೆ ಶಬ್ದ ಬರೋದು, ಅದೇ ಒಂಥರ ಸುಗಂಧ ಸ್ಮೆಲ್, ಅವ್ರ ಕಾಲಿನ ಗೆಜ್ಜೆ ಎಲ್ಲ ಕೇಳಿಸ್ತಿದ್ವು, ನಗೋದು ಶಬ್ದ ಕೇಳಿಸೋದು. ಮತ್ತೆ ಊರಿನ ಜನಕ್ಕೆಲ್ಲ ಮತ್ತೆ ಪ್ರಾಣಕ್ಕೆ ಅಪಾಯ ಸ್ಟಾರ್ಟ್ ಆಗ್ಬಿಡ್ತು. ಬೆಳಗ್ಗೆ ಹತ್ಕೊಳ್ಳೆ ನೋಡಿದ್ರೆ ಮತ್ತೆ ಒಬ್ಬರೊಬ್ಬರೇ ಸಾಯಕ್ ಸ್ಟಾರ್ಟ್ ಆದ್ರು, ಸತ್ತು ಬೀಳ್ತಿದ್ರು ಜನ. ಅದು ನೋಡಿ ಮತ್ತೆ ಸ್ವಲ್ಪ ಹೆದರ್ಕೊಂಡ್ಬಿಟ್ರು ಊರಿನ ಜನ ಎಲ್ಲ. ಇವ್ರು ಸಾಯಿಸಿದ್ರು ಕೂಡ ಮತ್ತೆ ಹಿಂದೆ ಬಿದ್ದಿದ್ದಾರೆ ತಾಯಿ ಮಗಳು ಅಂತ. ರಾತ್ರಿ ಆದ್ರೆ ಕೂಡ ಜನ ಹೆದರ್ಕೊಂಡ್ ಬಿಡ್ತಿದ್ರು. ಆ ಟೈಮ್ನಲ್ಲಿ ಕರೆಂಟ್ ಕೂಡ ಇದ್ದಿಲ್ಲ, ಲೈಟ್ಸ್ ಇದ್ದಿಲ್ಲ, ಬರೀ ದೀಪ ಹಚ್ಕೊಂಡು ಓಡಾಡ್ತಿದ್ರು ಜನ. ಅದು ಲ್ಯಾಂಪ್ ಹಚ್ಕೊಂತಿದ್ರಲ್ಲ ಕಂದಿಲ್ಲ ಅಂತ, ಅದೇ ತಗೊಂಡು ಓಡಾಡ್ತಿದ್ರು. ಮನೆಯಲ್ಲಿ ಎಲ್ಲ ಅದೇ ಇದ್ವು ಆಗಿನ ಕಾಲದಲ್ಲಿ. ಆಗ ಮತ್ತೆ 1-2-3 ದಿವಸ ಆದ್ಮೇಲೆ ರಾಜಪ್ಪ ಅವರು, ರಾಮು ಅವರು ಮುತ್ತಾತ ಇದ್ರೆಲ್ಲ ಅವ್ರು ಬಂದ್ರು. ಆಗ ಬಂದ್ಮೇಲೆ ಇವರೆಲ್ಲ ಹೋಗಿ ಊರಿನ ಜನ ಎಲ್ಲ, ಗುರುಜಿ ಏನಾದ್ರು ಮಾಡ್ರಿ, ಮಾಲಿನಿ ಮತ್ತೆ ಅವ್ರ ತಾಯಿ ಆತ್ಮ ನಮ್ಗೆ ಮತ್ತೆ ಕಾಟ ಕೊಡುತ್ತಿದೆ, ಮತ್ತೆ ಜನ ಎಲ್ಲ ಸಾಯ್ತಿದ್ದಾರೆ, ನಾವ್ ಎಷ್ಟು ಮನೆಯಲ್ಲಿದ್ರು ಕೂಡ ನಾವು ಹೆಂಗ್ ಹೊರಗೆ ಹೋಗ್ತೀವಿ, ಯಾರು ಹೆಂಗ್ ಹೊರಗೆ ಹೋಗ್ತಾರೋ ಏನೋ ಗೊತ್ತಾನೆ ಆಗಲ್ಲ. ಮತ್ತೆ ಎಲ್ಲಾ ಗೆಜ್ಜಿನ ಶಬ್ದ ಕೇಳಿಸೋದು, ರಾತ್ರಿ ಎಲ್ಲ ಅವ್ರದ್ದು ಕಾಟ ಜಾಸ್ತಿ ಆಗ್ಬಿಟ್ಟೈತೆ ತಾಯಿ ಮಗಳದು. ಊರಿನಲ್ಲಿ ಯಾರು ಹೊರಗೆ ಹೋಗೋಕು ಹೆದರ್ತಿದ್ದಾರೆ ಜನ. ಎಷ್ಟು ಮನೆಯಲ್ಲಿ ನಾವು ಬಚ್ಚಿಟ್ಕೊಂಡ್ ಕುಂತಿದ್ರು ಕೂಡ ನಮ್ಗೆ ಬಿಡ್ತಾ ಇಲ್ಲ ಆತ್ಮಗಳ ಕಾಟ ಜಾಸ್ತಿ ಆಗೈತೆ ಅಂತ ಹೇಳಿದ್ರು. ಆಗ ರಾಜಪ್ಪ ನೋಡಿ ಅದು ಕಣ್ ಮುಚ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ, ಎಂತ ಕೆಲಸ ಮಾಡ್ಬಿಟ್ರಿ ಅಂತ ಊರಿನ ಜನಕ್ಕೆಲ್ಲ ಬೈದ್ರು. ನಾನ್ ಬರೋವರ್ಗೆ ಏನ್ ಮಾಡ್ಬೇಡ್ರಿ ಅಂತ ನಾನು ಹೇಳಿ ಹೋಗಿದ್ದೆ, ನೀವು ತಂತ್ರ ಶಕ್ತಿ ತುಂಬಾ ಸಿದ್ಧೆ ಮಾಡ್ಕೊಂಡಿದ್ರು ಆ ಹೆಣ್ಮಕ್ಳು, ನೀವು ಅವ್ರಿಗೆ ಸಾಯಿಸ್ಬಿಟ್ಟಿರಿ, ಅದಕ್ಕೆ ಅವ್ರು ಇನ್ನ ತುಂಬಾ ಶಕ್ತಿಶಾಲಿ ಆಗ್ಬಿಟ್ಟಿದ್ದಾರೆ. ಅವ್ರ ಆತ್ಮ ಮೊದ್ಲೇ ಮಂತ್ರ ಎಲ್ಲ ಅವ್ರು ಸಿದ್ಧಿ ಮಾಡ್ಕೊಂತಿದ್ರು, ತಂತ್ರ ಶಕ್ತಿ ಎಲ್ಲ ಇತ್ತು ಅವ್ರಿಗೆ.
ಇನ್ನ ಸ್ವಲ್ಪ ಇವಾಗ ತುಂಬಾ ಸ್ಟ್ರಾಂಗ್ ಆಗೈತೆ. ಅವ್ರಿಗೆ ಕಂಟ್ರೋಲ್ ಮಾಡ್ಬೇಕಾದ್ರೆ ನನ್ಗೂ ಕೂಡ ತುಂಬಾ ಕಷ್ಟನೇ, ಹೆಂಗ್ ಮಾಡ್ಬೇಕು ಇವಾಗ ಅಂತ ಇವ್ರು ಹೇಳಿದ್ರು ರಾಜಪ್ಪ. ಆಕೆ ಜನ ಎಲ್ಲ ಸೇರಿ, ಇಲ್ಲ ಸ್ವಾಮೀಜಿ ಹೆಂಗಾದ್ರು ಮಾಡ್ರಿ, ಆತ್ಮಗಳಿಂದ ಕಾಟ ಜಾಸ್ತಿ ಆಗ್ಬಿಟ್ಟೈತೆ, ನಮ್ಗೆ ತುಂಬಾ ಹೆದರ್ಕ ಆಗ್ತಿದೆ, ಇವಾಗ ರಾತ್ರಿ ಸಾಯಂಕಾಲ ಆದ್ರೆ ಕೂಡ ಸಾಕು ನಿಮ್ಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದ್ರೆ, ಆಗ ರಾಜಪ್ಪ ಹೇಳಿದ್ರು, ಅಮಾವಾಸ್ಯೆ ದಿವಸ ನಾನು ಏನಾದ್ರು ಮಾಡ್ತೀನಿ, ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಂತ ಹೇಳಿದ್ರು. ಆಗ ಅವತ್ತಿನಿಂದಲೇ ರಾಜಪ್ಪ ಎಲ್ಲ ಮನೆಯವರಿಗೆಲ್ಲ ಕರೆದು, ನಾನು ಈ ಪೂಜೆ ಮಾಡುವಾಗ ಏನಾದರೂ ಆಗ್ಬೋದು, ಅದಕ್ಕೆ ನೀವು ಯಾರು ಹೆದರ್ಕೋಬೇಡ್ರಿ, ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ರಿ, ಯಾರು ಮತ್ತೆ ಡಿಸ್ಟರ್ಬ್ ಮಾಡಬಾರ್ದು ಪೂಜೆ ಮಾಡುವಾಗ ಅಂತ ಅವಾಗ್ಲಿಂದ ಉಪವಾಸ ಇದ್ದು ಅಲ್ಲೇ ಅದೇ ರೂಮ್ನಲ್ಲಿ ಕುಂತು ಧ್ಯಾನ ಮಾಡೋಕ್ಕಂತ ಕುಂತು ಉಪವಾಸದಿಂದೇ ಇದ್ದರು. ಇವ್ರಿಗೆ ಮನೆಗೆ ಹೇಳಿದರು ಅವ್ರ ಮಗಳಿಗೆ ಯಾರಿಗೂ ಒಳಗೆ ಬರಬಾರ್ದು ಅಂತ. ಅಮಾವಾಸ್ಯೆ ದಿವಸ ರಾತ್ರಿ ಆಯಿತು. ಆಗ ರಾಜಪ್ಪ ಹೋಗಿ ಮತ್ತೆ ಗುಡಿಯಲ್ಲಿ ಪೂಜೆ ಮಾಡ್ಕೊಂಡು ಬಂದರು. ಆ ಕಾಳಿಕಾ ಮಾತಾ ದೇವಿಯ ಪೂಜೆ ಮಾಡ್ಕೊಂಡು ಬಂದು ಅದೇ ರೂಮ್ನಲ್ಲಿ ಕುಂತು ಮತ್ತು ಪೂಜೆ ಎಲ್ಲ ಮಾಡಿ ಊರಿನ ಜನ ಎಲ್ಲ ಬಂದು ಇವ್ರ ಮನೆ ಹತ್ರನೇ ಸೇರಿದರು. ಆಗ ರಾಜಪ್ಪ ತಮ್ಮ ಶಕ್ತಿಯಿಂದ ಆ ಇಬ್ಬರು ಆತ್ಮ, ತಾಯಿ ಮಗಳು ಮಾಲಿನಿ ಮತ್ತು ಅವಳ ಆತ್ಮಗೆ, ಅವಳ ತಾಯಿ ಆತ್ಮಗೆ ಕರೆದು ಇವ್ರು ಕಟ್ಟಾಕೋಕ್ಕೆ ಪ್ರಯತ್ನ ಮಾಡಿದರು. ಆದರೆ ಆ ಆತ್ಮಗಳು ತುಂಬ ಶಕ್ತಿಶಾಲಿಯಾಗಿದ್ದವು. ಆಗ ಆ ಇಬ್ಬರು ತಾಯಿ ಮಗಳು ಆತ್ಮವನ್ನು ಕರೆದು ಶಾಂತಿ ಮಾಡೋಕೆ ಎಷ್ಟು ಟ್ರೈ ಮಾಡಿದರು ರಾಜಪ್ಪ ಅವರು. ಆದರೆ ಕೂಡ ಆತ್ಮಗಳು ತುಂಬ ಶಕ್ತಿಶಾಲಿ, ತುಂಬ ಸ್ಟ್ರಾಂಗ್, ತುಂಬ ಕ್ರೂರಿಯಾಗಿದ್ದವು. ಅವು ಎಷ್ಟು ಇವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ, ನಿಮಗೆ ಮುಕ್ತಿ ಕೊಡಿಸ್ತೀನಿ ನಾನು, ನೀವು ಪ್ಲೀಸ್ ಇಲ್ಲಿಂದ ಹೋಗ್ಬಿಡ್ರಿ ಅಂತ ಕೈ ಮುಗಿದು ರಾಜಪ್ಪ ಅವರು ಕೇಳಿದರು. ಇವರು ದೊಡ್ಡ ಮಾಂತ್ರಿಕರಾಗಿದ್ದರು ರಾಜಪ್ಪ ಅವರು. ಕೇಳಿದ್ರು ಕೂಡ ಅವು ಕೇಳಿಲ್ಲ. ಇಲ್ಲ, ನಾವು ಬಿಡಲ್ಲ, ಈ ಊರಿಗೆಲ್ಲ ನಾಶ ಮಾಡಿಬಿಟ್ಟಿದ್ದೀವಿ ನಾವು, ನಿನಗೇನು ನಾನು ಕಟ್ಟಾಕಕ್ಕೆ ಬರಲ್ಲ ಅಂತ ಆ ಆತ್ಮಗಳು ಹೇಳಿದ್ವು. ಮಾಲಿನಿ ಆತ್ಮ ಮತ್ತು ಅವ್ರ ತಾಯಿ ಆತ್ಮ ಹೇಳಿದ್ವು, ಬಿಡಲ್ಲ, ಯಾರಿಗೂ ಬಿಡಲ್ಲ, ಈ ಊರಿಗೆಲ್ಲ ಸರ್ವನಾಶ ಮಾಡ್ತೀವಿ ನಾವು ಅಂತ ಹೇಳಿದರು. ಅದಕ್ಕೆ ರಾಜಪ್ಪ ಅವ್ರಿಗೆ ತುಂಬ ಸಿಟ್ಟು ಬಂತು. ನಾನು ಎಷ್ಟು ಹೇಳ್ತಿದ್ದೀನಿ, ನಿಮ್ಗೆ ಏನು ಬೇಕಾದರೂ ಅದು ಕೊಡ್ತೀನಿ ನಾನು, ಸುಮ್ಮನೆ ಇಲ್ಲಿಂದ ಹೋಗ್ಬಿಡ್ರಿ ಅಂತ ಹೇಳಿದರು. ನಿಮ್ಗೆ ಏನೇನು ಬೇಕೋ ಆತ್ಮಗಳಿಗೆ ಶಾಂತಿ ಆಗಬೇಕಂತ ಎಲ್ಲ ನಾನು ತಂದು ಕೊಡ್ತೀನಿ, ಎಲ್ಲ ನಾನು ಪೂಜೆಗೆಲ್ಲ ಮಾಡಿ ನಿಮ್ಮ ಆತ್ಮಗಳಿಗೆ ಮುಕ್ತಿ ಕೊಡಿಸ್ತೀನಿ ನಾನು, ನೀವು ಪ್ಲೀಸ್ ಹೋಗ್ಬಿಡ್ರಿ ಅಂತ ಎಲ್ಲ ಹೇಳಿದರು ರಾಜಪ್ಪ ಅವರು. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಆತ್ಮ ಕೇಳಿಲ್ಲ. ಆಗ ರಾಜಪ್ಪ ಅವ್ರಿಗೆ ಸಿಟ್ಟು ಬಂತು. ಹಾಗಾದರೆ ನೀವು ಕೇಳಲ್ಲ ಮಾತು ಅಂದರೆ, ಇಲ್ಲ ನಾವು ಕೇಳಲ್ಲ, ಎಲ್ಲರಿಗೂ ಒಬ್ರಿಗೂ ಬಿಡಲ್ಲ, ನಿನಗೂ ಬಿಡಲ್ಲ, ನಿನ್ನ ಪರಿವಾರಕ್ಕೂ ಬಿಡಲ್ಲ, ಈ ಊರಿನಲ್ಲಿ ಯಾರಿಗೂ ಬಿಡಲ್ಲ ನಾವು ಅಂತ ಹೇಳ್ತಿದ್ವು ಮಾಲಿನಿ ಮತ್ತು ಅವರ ತಾಯಿ. ಹೇಳಿದರೆ ಆಗ ರಾಜಪ್ಪ ಅವರು ತಮ್ಮ ಮತ್ತೆ ಕಣ್ಣು ಮುಚ್ಚಿ ಎಲ್ಲ ಧ್ಯಾನ ಮಾಡಿ ತುಂಬ ಕಾಳಿಕಾ ಮಾತಾಗೆ ನೆನಪು ಮಾಡಿಕೊಂಡು ಮತ್ತು ಮಂತ್ರಗಳನ್ನು ಜಪ ಮಾಡಲು ಸ್ಟಾರ್ಟ್ ಮಾಡಿದರು. 1 ಗಂಟೆವರೆಗೆ ಕಂಟಿನ್ಯೂ ಮಂತ್ರಗಳನ್ನು ಇವರು ಜಪ ಮಾಡಿದರು. ಆ ಹೋಮದಲ್ಲಿ ಅಲ್ಲಿ ಇಟ್ಟಿದ್ದ ಕುಂಕುಮ, ಅರಿಶಿಣ ಮತ್ತು ಅಕ್ಕಿ, ತೆಂಗಿನಕಾಯಿ ಏನೇನು ಇಟ್ಕೊಂಡಿದ್ರು, ನೀವು ಅದೆಲ್ಲ ಅದರಲ್ಲಿ ಹಾಕಿ ಮಂತ್ರಗಳನ್ನು ಜಪ ಮಾಡಿದರೆ ಆದಮೇಲೆ ಅದು ಜನ ಎಲ್ಲ ಬಂದು ಇವ್ರ ಮನೆಯಲ್ಲಿ ನೋಡ್ತಿದ್ರು. ಊರಿನ ಜನ ಎಲ್ಲ 1 ಗಂಟೆವರೆಗೂ ಪೂಜೆ ಮಾಡಿದರು ಕಂಟಿನ್ಯೂ ಇವರು ಗುರೂಜಿ ರಾಜಪ್ಪ ಅವರು. ಮಾಡಿದ ಮೇಲೆ ಆ ಆತ್ಮಗಳು ಗಟ್ಟಿಯಾಗಿ ಚೀರಲು ಸ್ಟಾರ್ಟ್ ಮಾಡಿದ್ವು. ಅದು ಸೌಂಡ್ ಎಲ್ಲ ಊರಿಗೆ ಜನ ಎಲ್ಲ ಕೇಳಿಸ್ತಿತ್ತು. ಅವು ಕಿರ್ಚೋದು ಸೌಂಡ್, ಮಾಲಿನಿದು ಮತ್ತು ಅವ್ರ ತಾಯಿದು ಗಟ್ಟಿಯಾಗಿ ಕಿರ್ಚೋದು ಬರ್ತಿತ್ತು ಸೌಂಡು. ಆಗ ಅವರು ತಮ್ಮ ಮಂತ್ರಶಕ್ತಿಯಿಂದ ರಾಜಪ್ಪ ಅವರು ಆ ತಾಯಿ ಇದ್ಲಲ್ಲ ಮಾಲಿನಿ ತಾಯಿಗೆ ಆತ್ಮಕ್ಕೆ ಕಟ್ಟಿ ಹಾಕಿ ಅದಕ್ಕೆ ಆ ನರಕದ ಬಾಗಿಲು ಒಳಗೆ, ಅದು ಗುಹೆ ಇತ್ತು ಆ ರೂಮ್ನಲ್ಲಿ, ಇನ್ನೊಂದು ಗುಹೆ ಇತ್ತು, ಆ ಗುಹೆಗೆ ದಬ್ಬಿಟ್ರು. ಅಲ್ಲಿಂದ ಅದು ನರಕದ ಏಂಜಲ್ಸ್ ಇರ್ತಾರಲ್ಲ, ನರಕದ ದೂತರು ಇರ್ತಾರಲ್ಲ, ಆ ಬಂದು ಆತ್ಮಕ್ಕೆ ಎಳ್ಕೊಂಡು ಹೋಗ್ತಾವ ಅಂತ ಅಲ್ಲಿ ದಬ್ಬಿಟ್ರು. ಆದರೆ ಅವ್ರಿಗೆ ಮಾಲಿನಿ ಆತ್ಮಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಇವರಿಗೆ, ರಾಜಪ್ಪ ಅವ್ರಿಗೆ. ಅದು ಬಿಡ್ಸ್ಕೊಂಡು ಹೋಗ್ಬಿಡ್ತು. ಆಗ ರಾಜಪ್ಪ ಅವರು ಮತ್ತೆ ಮಂತ್ರಗಳನ್ನು ಜಪ ಮಾಡಿದರು. ಅದು ಮಾಲಿನಿ ತಾಯಿ ಆತ್ಮ ಹೋಗ್ಬಿಡ್ತು. ಅದು ಆ ಮಾಲಿನಿ ಒಬ್ಬಳೇ ಇದ್ಲು. ಆ ಆತ್ಮ ಕಟ್ಟಾಗಬೇಕಂದ್ರೆ ತುಂಬ ಕಷ್ಟ ಆಯಿತು ರಾಜಪ್ಪ ಅವ್ರಿಗೆ. ಅವಳಿಗೆ ಕರ್ಕೊಂಡು ಆ ನರಕದ ಬಾಗಿಲಿಗೆ ಹೆಂಗೆ ದಬ್ಬಬೇಕು, ಹೆಂಗೆ ಅವಳು ಕಂಟ್ರೋಲ್ ಮಾಡಬೇಕಂತ ಗೊತ್ತಾಗ್ತಿದ್ದಿಲ್ಲ. ಆಗ ಅವರು ಡಿಸೈಡ್ ಮಾಡಿದರು, ರಾಜಪ್ಪ ಅವರು ಡಿಸೈಡ್ ಮಾಡಿ ತನ್ನ ಮಗ ಕರೆದ್ರು, ನಾನು ಇವಾಗ ಇಲ್ಲೇ ಇದ್ಬಿಡ್ತೀನಿ, ಈ ರೂಮ್ನಲ್ಲಿ ಇದ್ಬಿಡ್ತೀನಿ, ನಾನು
ಆ ಆತ್ಮಕ್ಕೆ ಕಂಟ್ರೋಲ್ ಮಾಡಬೇಕಂದ್ರೆ ನನ್ನ ಪ್ರಾಣ ಇವಾಗ ಬಲಿ ಕೊಡಬೇಕಾಗ್ತೈತೆ. ನೀವು ಏನು ಹೆದರ್ಕೋಬೇಡ್ರಿ, ಈ ರೂಮ್ ಲಾಕ್ ಮಾಡಿ ನಾನು ರೂಮಿನ ಹೊರಗೆ ಏನೇನು ಇಟ್ಟಿದ್ದೇನೆ ಎಲ್ಲ ಅದು ರೂಮ್ ಬೀಗಕ್ಕೆ ಹಾಕ್ಬಿಟ್ರಿ, ಕಟ್ರಿ. ಅದು ತಾವೀಜ ಎಲ್ಲ ಇಟ್ಟಿದ್ದೀನಿ. ನಾನು ಮತ್ತೆ ಇಲ್ಲೇ ಇರ್ತೀನಿ. ನಾನು ಮತ್ತೆ ಇದು ರೂಮ್ ಯಾವತ್ತೂ ನೀವು ತೆಗಿಬಾರ್ದು. ತೆಗೆದ್ರೆ ಮತ್ತು ಇದು ಮಾಲಿನ್ಯ ಆತ್ಮ ಹೊರಗೆ ಬಂದುಬಿಡ್ತೈತೆ. ಮತ್ತು ಜನಕ್ಕೆ ಎಲ್ಲ ನಮ್ಮ ಪರಿವಾರಕ್ಕೂ ಕಾಟ, ಮತ್ತು ಊರಿನ ಜನಕ್ಕೆಲ್ಲ ಇದು ಆತ್ಮ ಬಿಡಲ್ಲ. ಮತ್ತು ನೀವು ಯಾರು ಹೆದರ್ಕೋಬೇಡ್ರಿ. ನನ್ನ ಪ್ರಾಣವನ್ನು ಇವಾಗ ಬಲಿ ಕೊಡಲೇಬೇಕಾಗ್ತೈತಿ. ಈ ಆತ್ಮ ಆಗ್ಬೇಕಂದ್ರೆ ಇದು ತುಂಬ ಶಕ್ತಿಶಾಲಿ ಆತ್ಮ ಆಗಿದೆ, ಮಾಲಿನಿ ಆತ್ಮ ಅಂತ. ಅವರು ರಾಮನ ಮುತ್ತಾತ ಇದ್ರಲ್ಲ, ಅವ್ರ ತಂದೆ ತನ್ನ ಮಗನಿಗೆ ಕರೆದು ಹೇಳಿದರು. ಆಗ ಅವ್ರ ಮಗ, ರಾಜಪ್ಪವ್ರ ಮಗ ಅಂದರೆ ರಾಮ ಅವ್ರ ತಾತ ಇದ್ರಲ್ಲ, ತುಂಬ ಅಳ್ಕೊಂತ, ಇಲ್ಲ ಅಪ್ಪ ಹೋಗ್ಬೇಡ, ನೀನು ಯಾಕೆ ನಿನ್ನ ಪ್ರಾಣ ಬಲಿ ಕೊಡ್ತಿ, ಈ ಊರಿನ ಜನ ಮಾಡಿದ್ದೆ ಎಲ್ಲ ತಪ್ಪಿಗೆ ನೀನು ಯಾಕೆ ಬಲಿ ಕೊಡ್ತೀವಿ ಅಂತ ಅಷ್ಟು ಆಡಿದ್ರು. ನಾವು ಮತ್ತೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ, ಏನಾದರೂ ಮಾಡೋಣ, ನಿನ್ನ ಪ್ರಾಣ ಕೊಡಬೇಡ ಅಂತ ಅವ್ರ ಅಪ್ಪಗೆ ಎಷ್ಟು ಬೇಡ್ಕೊಂಡ್ರು. ಆಗ ಅವರು ರಾಜಪ್ಪವ್ರು ಹೇಳಿದರು, ಇಲ್ಲ, ಇದು ಕಂಟ್ರೋಲ್ ಮಾಡಬೇಕಾದ್ರೆ ನಾನೇ ನನ್ನ ಪ್ರಾಣನೇ ಇವಾಗ ಬಲಿ ಕೊಡಬೇಕು. ಈ ಆತ್ಮಕ್ಕೆ ಶಾಂತಿ ಮಾಡಬೇಕಂದ್ರೆ ನೀನೇನು ಚಿಂತೆ ಮಾಡಬೇಡ. ನಾನು ಊರಿನ ಜನಕ್ಕೆಲ್ಲ ಒಳ್ಳೇದು ಮಾಡೋಕ್ಕೆ ಇದು ಎಲ್ಲ ಕಲ್ತಿದ್ದು, ಈ ವಿದ್ಯೆಯನ್ನು. ಈಗ ಈ ವಿದ್ಯೆ ಪ್ರಯೋಗದಿಂದಲೇ ಈ ಜನಕ್ಕೆಲ್ಲ ಕಾಪಾಡಬೇಕಂದ್ರೆ ನನ್ನ ಪ್ರಾಣವನ್ನು ಕೊಳ್ಳೇಬೇಕಾಗುತ್ತಿದೆ. ನೀನೇನು ಇದು ಮಾಡಬೇಡ, ಎಲ್ಲರೂ ಆರಾಮಾಗಿರ್ರಿ, ಏನು ಚಿಂತೆ ಮಾಡಬೇಡ್ರಿ, ಯಾಕೆ ದುಃಖ ಪಡೋದು ಬೇಕಾಗಿಲ್ಲ ಅಂತ, ದುಃಖ ಪಡಬೇಡ ಅಂತ ಅವ್ರ ಮಗಗೆ ಹೇಳಿದರು. ನೀನೇನು ಚಿಂತೆ ಮಾಡಬೇಡ, ಯಾಕೆ ಅಳಬೇಡ ನೀನು ಅಂತ ಅವ್ರ ಮಗಗೆ ಹೇಳಿದರು. ಆದರೂ ಕೂಡ ರಾಮವ್ರ ತಾತ ತುಂಬ ಅಳ್ತಿದ್ರು. ಬೇಡಪ್ಪ, ಹಿಂಗೆಲ್ಲ ಮಾಡಬೇಡ, ನೀನು ನಮ್ಮ ಬಿಟ್ಟು ಹೋಗಬೇಡ ಅಂತ ತುಂಬ ಆತರು. ಆದರೆ ಕೂಡ ಅವರ ತಂದೆ ಇದ್ರಲ್ಲ ರಾಜಪ್ಪ ಅವರು, ಇಲ್ಲ, ನೀನು ನನ್ನ ವಿದ್ಯೆ ಇವಾಗ ಜನ ಕೊಳ್ಳೋಕ್ಕೋಸ್ಕರ, ಕೆಲಸಕ್ಕೋಸ್ಕರ ನಾನು ಯೂಸ್ ಮಾಡ್ತಿದ್ದೀನಿ. ನನಗೆ ಇವಾಗ ನಾನು ಈ ವಿದ್ಯೆ ಕಲ್ತಿದ್ದೆ ಜನಕ್ಕೆಲ್ಲ ಒಳ್ಳೇದು ಮಾಡಬೇಕಂದ್ರೆ ಇವಾಗ ನನ್ನಷ್ಟಕ್ಕೆ ನಾನೇ ನೋಡ್ಕೋಬಾರ್ದು, ಎಲ್ಲಕ್ಕೆ ಉಪಯೋಗ ಆಗುವವರೆಗೆ ಎಲ್ಲರಿಗೆ ಈ ವಿದ್ಯೆ ಉಪಯೋಗ ಆಗಬೇಕು. ಅದಕ್ಕೆ ನನ್ನ ಪ್ರಾಣ ಇವಾಗ ಬಲಿ ಕೊಳ್ಳೇಬೇಕು. ನೀವು ಯಾವತ್ತೂ ಈ ರೂಮನ್ನು ಮತ್ತೆ ತೆಗಿಬೇಡ್ರಿ, ಇದು ಕ್ಲೋಸ್ ಮಾಡಿರಿ, ನೀವು ತೆಗಿಯೋಕೆ ಹೋಗ್ಬೇಡ್ರಿ. ಆಗ ನೀವು ತೆಗೆದುಬಿಟ್ರೆ ಮತ್ತು ನನ್ನ ಆತ್ಮ ಕೂಡ ಈ ಮಾಲಿನ್ಯ ಆತ್ಮಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಮತ್ತು ತುಂಬ ಕಷ್ಟ ಆಗ್ತೈತೆ ನಿಮಗೆ ಅಂತ ಹೇಳಿ, ತೆಗಿಬೇಡ್ರಿ, ಹೋಗ್ರಿ, ಮುಚ್ಕೊಂಡು ಹೋಗ್ಬಿಡ್ರಿ ಈ ರೂಮ್ನ. ಇವಾಗ ಆ ಮಾಲಿನ್ಯ ಆತ್ಮ ನನ್ನ ಒಳಗೆ ಬಂದುಬಿಡ್ತೈತೆ. ಆ ಆತ್ಮಗೆ ನನ್ನ ಶರೀರದಲ್ಲಿ ಆಹ್ವಾನ ಮಾಡ್ತೀನಿ. ನನ್ನ ಶರೀರದಲ್ಲಿ ಆ ಆತ್ಮ, ಮಾಲಿನ್ಯ ಆತ್ಮ ಬಂದಮೇಲೆ ನೀವು ಈ ರೂಮ್ ಮುಚ್ಕೊಂಡು ಹೋಗ್ಬಿಡ್ರಿ. ನಾನು ಅವಳಿಗೆ ಇಲ್ಲೇ ಹಿಡ್ಕೊಂಡು ಹಾಕ್ತೀನಿ, ನೀವು ಮುಚ್ಚಿಬಿಡ್ರಿ ರೂಮು. ಹೊರಗೆ ತಾವೀಜ ಎಲ್ಲ ಇಟ್ಟಿದ್ದೀನಿ, ಅದು ಬೀಗಕ್ಕೆಲ್ಲ ಆ ತಾವೀಜನ್ನು ಕಟ್ರಿ. ಮತ್ತು ಯಾವತ್ತೂ ಈ ರೂಮ್ ಹತ್ರ ಬರಬೇಡ್ರಿ ನೀವು ಯಾರು ಅಂತ ಹೇಳಿ ಗದರಿಸಿ ರಾಜಪ್ಪ ಅವ್ರ ತಮ್ಮ ಮಗಗೆ ಹೇಳಿದರು. ಅವ್ರ ಮಗ ಎಷ್ಟು ಹೇಳಿದರು ಅಂದರೆ ರಾಮ ತಾತ ಹೇಳಿದರು. ಬೇಡ ಅಂದರೆ ಕೂಡ ಅವ್ರ ತಂದೆ ರಾಜಪ್ಪ ಸಿಟ್ಟು ಮಾಡ್ಕೊಂಡು, ಹೋಗ್ತೇ ಇಲ್ಲ, ನಾನು ಹೇಳಿದ್ದಷ್ಟು ಮಾಡು ಅಂತ ಹೇಳಿ ತನ್ನ ಮಗಗೆ ಕಳಿಸಿದ್ರು. ಆಗ ಊರಿನ ಜನ ಎಲ್ಲ ರೂಮಿನ ಹೊರಗೆ ಬಂದು ಅದು ರೂಮ್ ಮುಚ್ಚಿಬಿಟ್ರು. ಅವತ್ತಿಂದ ಆ ರೂಮ್ ಹಂಗೆ ಮುಚ್ಚಿತ್ತು. ಮಾಲಿನ್ಯ ಆತ್ಮ ಕೂಡ ಅದರಲ್ಲೇ ಇತ್ತು. ಆಗ ಅವರು ರಾಜಪ್ಪ ಅವರು ತನ್ನ ಮೈಯಲ್ಲಿ ಆ ಆತ್ಮಗೆ, ಮಾಲಿನ್ಯ ಆತ್ಮಗೆ ಆಹ್ವಾನ ಮಾಡಿ, ಅದು ಮಾಲಿನ್ಯ ಆತ್ಮ ಯಾವಾಗ ಅವ್ರ ಬಾಡಿಯಲ್ಲಿ ಬಂತೋ ಆವಾಗ ಆ ಆತ್ಮಗೆ ಅಲ್ಲೇ ಕಂಟ್ರೋಲ್ ಮಾಡಿ ಹಾಕೊಂಡ್ಬಿಟ್ರು ರಾಜಪ್ಪ ಅವರು. ಆಗ ಇವರೆಲ್ಲ ಮನೆ ಮಂದಿ ಎಲ್ಲ, ರಾಜಪ್ಪವ್ರ ಮಗ ಎಲ್ಲರೂ ಹೊರಗೆ ಬಂದು ಅದು ಡೋರ್ಗೆಲ್ಲ ಕ್ಲೋಸ್ ಮಾಡಿ, ಅದಕ್ಕೆ ಲಾಕ್ ಮಾಡಿ, ಅದಕ್ಕೆ ಅವ್ರ ತಾವೀಜ ಎಲ್ಲ ಇಟ್ಟು ಹೋಗಿದ್ರಲ್ಲ ರಾಜಪ್ಪವ್ರು ಹೊರಗೆ, ಅದೆಲ್ಲ ಅದಕ್ಕೆ ಕಟ್ಟಿದ್ರು. ತ್ರಿಶೂಲ, ಅದು ತಾವೀಜ ಎಲ್ಲ ಕಟ್ಟಿ ಅವತ್ತಿಂದ ಅವ್ರ ತಂದೆ ಅಲ್ಲೇ ಪಾಪ ಒಳಗೆ ಅಲ್ಲೇ ಅದೇ ರೂಮ್ನಲ್ಲಿ ರಾಜಪ್ಪ ಅವರು ಸತ್ತು ಅದು ಆತ್ಮ ಆಗಿ ಮಾಲಿನ್ಯ ಆತ್ಮಕ್ಕೆ ಅಲ್ಲೇ ಇಟ್ಕೊಂಡಿದ್ರು. ಅಲ್ಲಿಂದ ಅವಾಗಿಂದ ಆ ಮಾಲಿನ್ಯ ಆತ್ಮ ಮತ್ತು ರಾಜಪ್ಪರ ಆತ್ಮ ಅಲ್ಲೇ ಅದೇ ರೂಮ್ನಲ್ಲಿ ಇತ್ತು. ಅದು ರೂಮ್ ಅಷ್ಟು ವರ್ಷ ಆದರೂ ಕೂಡ, 50-60 ವರ್ಷ ಆದರೂ ಕೂಡ ಯಾರು ಆ ರೂಮ್ ಹತ್ರ ಹೋಗಿದ್ದಿಲ್ಲ, ಮತ್ತು ಅದು ರೂಮ್ ತೆಗೆದು ನೋಡೋಕೆ ಹೋಗಿಲ್ಲ ಯಾರು, ಅದು ಬಂದೇ ಇತ್ತು. ಆಗ ಇವನು ರಾಮು ಹೋಗಿ ಅದು ರೂಮ್ ಇವಾಗ ಓಪನ್ ಮಾಡಿದ ಕೂಡಲೇ ಅದು ಮಾಲಿನ್ಯ ಆತ್ಮ ಇವಾಗ ಹೊರಗೆ ಬಂದಿತ್ತು. ಜನಕ್ಕೆಲ್ಲ ಆವಾಗಿಂದ ಮತ್ತೆ ಮಾಲಿನ್ಯ ಕಾಟ ಸ್ಟಾರ್ಟ್ ಆಯಿತು. ಮತ್ತು ಜನ ಎಲ್ಲ, ಊರಿನ ಜನ ಎಲ್ಲ ಸಾಯಲು ಸ್ಟಾರ್ಟ್ ಆದರು. ಅದಕ್ಕೆ ಇವರೆಲ್ಲ ಸೇರಿ, ಆಗ ಊರಿನ ಹಿರಿಯರೆಲ್ಲ ಸೇರಿ ಅದೇ ಡಿಸೈಡ್ ಮಾಡಿದರು. ಮತ್ತು ಮನೆಯಿಂದ ಯಾರು ಸಾಯಂಕಾಲವಾದರೆ ಊರಿನ ಹೊರಗೆ ಮನೆ ಹೊರಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದರು. ಅದೆಲ್ಲ ಸ್ಟೋರಿಯನ್ನು
ರಾಮು ಅವರ ತಾತ ಇದ್ರಲ್ಲ ರಾಮುಗೆ ಹೇಳಿದರು. ರಾಮು ಅವ್ರ ತಾತ ರಾಮುಗೆ ಅದು ಸ್ಟೋರಿ ಹೇಳಿದರು. ನಾವು ಅಷ್ಟು ವರ್ಷದಿಂದ ಅದು ರೂಮ್ ಹಂಗೆ ಮುಚ್ಚಿದ್ವಿ, ನೀನು ಬಂದು ಇವಾಗ ತೆಗ್ದುಬಿಟ್ಟೆ, ಇವಾಗ ನೋಡಿ ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೆ, ನಿಮ್ಮ ತಾತ ಮಾಡಿದ್ದು ಎಲ್ಲ ಶ್ರಮಕ್ಕೆ ಎಲ್ಲ ವೇಸ್ಟ್ ಮಾಡಿಬಿಟ್ಟೆ ನೀನು ಅಂತ ಅವ್ರ ತಾತ ಹೇಳಿದರು ರಾಮುಗೆ ಅವಾಗ ಗೊತ್ತಾಯಿತು, ನಾನು ಇಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿನ. ಇವಾಗ ಏನು ಮಾಡಬೇಕಂದ್ರೆ ನೀನು ಏನು ಮಾಡಬೇಕಾಗಿಲ್ಲ, ಗುರುವರು ಬರ್ತಾರಲ್ಲ ಅವ್ರಿಗೆ ಕೇಳೋಣ, ಜಾತ್ರೆ ದಿವಸ ದೊಡ್ಡ ಗುರುವರು ಇಲ್ಲಿ ಬರ್ತಾರೆ, ಅವಾಗ ಅವ್ರು ಕೇಳಿ ಏನಾದರೂ ಉಪಾಯ ಮಾಡೋಣ, ಅಲ್ಲಿವರೆಗೆ ನೀನು ಕೂಡ ಮನೆಯಿಂದ ಹೊರಗೆ ಹೋಗಬೇಡ ಅಂತ ರಾಮು ಅವ್ರ ತಾತ ರಾಮುಗೆ ಹೇಳಿದರು. ಆಗ ರಾಮುಗೆ ತುಂಬ ಗಿಲ್ಟಿ ಆಯಿತು, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಫ್ರೆಂಡ್ಸ್, ಇದು ಕತೆ ಇಲ್ಲಿಗೆ ಇವಾಗ ಸ್ಟಾಪ್ ಮಾಡ್ತೀನಿ. ಈ ಕಥೆಯ 3ನೇ ಪಾರ್ಟನ್ನು ಮತ್ತೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈಗ ಇನ್ನು ಅದು ಕತೆ ಮುಂದೆ ಹೇಳಬೇಕಾದ್ರೆ ಇದು ವಿಡಿಯೋ ತುಂಬ ದೊಡ್ಡದಾಗ್ಬಿಡ್ತೈತೆ, ಲಾಂಗ್ ವಿಡಿಯೋ ಆಗ್ಬಿಡ್ತೈತೆ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದರ ಮುಂದಿನ ಪಾರ್ಟನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ಕಥೆಯು ನಿಮಗೆ ಹೇಗೆ ಅನಿಸಿದೆ? ಈ ಕಥೆ ನೋಡೋಕೆ ಮುಂಚೆ ಇದರ ಮೊದಲನೇ ಪಾರ್ಟನ್ನು ನೋಡಿರಿ, ಆಗ ಸೆಕೆಂಡ್ ಪಾರ್ಟ್ ನಿಮಗೆ ಅರ್ಥ ಆಗುತ್ತದೆ. ಇದು 3ನೇ ಪಾರ್ಟನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆಯಿತು ಫ್ರೆಂಡ್ಸ್, ಇದು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಈ ಕಥೆಯನ್ನು 3ನೇ ಪಾರ್ಟ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ಕಥೆಯು ಇಷ್ಟವಾದರೆ ನಮ್ಮ ಚಾನಲ್ ಸನ್ಶೈನ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾನು ಉಷಾ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗುತ್ತೇನೆ. ನಮಸ್ಕಾರಗಳು. ಥ್ಯಾಂಕ್ ಯು.